ನಿನ್ನೆ ದೇಶದಾದ್ಯಂತ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಗಣೇಶೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ಬೆನ್ನಲ್ಲೇ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನ ಲೇಬರ್ ಕ್ಯಾಂಪ್ನ ಯುವಕರು 38 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದಾಖಲೆ ಬರೆದಿದ್ದಾರೆ. ಬೃಹತ್ ಗಣೇಶ ಮೂರ್ತಿ ಹಾಗೂ 10 ಕೈಗಳ ಋಷಿ ಮುನಿಯ ಮೂರ್ತಿಯನ್ನು ಕೂರಿಸಿ ಪೂಜಿಸಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ತಯಾರಾಗಿರುವ ಈ ಮೂರ್ತಿಗೆ ಬೆಳಗಾವಿಯ ಕಾಗತಿ ಗ್ರಾಮದಲ್ಲಿ ಬಣ್ಣ ಹಚ್ಚಿ ತರಲಾಗಿದೆ. ಮುಂದಿನ ಬಾರಿ ಇದೇ ಯುವಕರು 51 ಅಡಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾವೀಗ 4ನೇ ವರ್ಷದ ಗಣಪತಿಯನ್ನು ನಾನು ಮೆಂಬರ್ ಆದಾಗಿಂದ ಸ್ಥಾಪನೆ ಮಾಡಿದೆವ್ರಿ. ಈಗ ನಮ್ಮ RS ಮಂಡಳಿಯವರು ಹಾಗೂ ನಾನು ಅವರಿಗೆ ಸಹಕಾರ ಕೊಟ್ಟು ಆದಷ್ಟು ದೊಡ್ಡ ಮಟ್ಟಕ್ಕೆ ನಾವು ಆ ಗಣಪತಿಯನ್ನು ಹೆಸರು ಮಾಡಬೇಕಂತ ನಮ್ದು ಐತ್ರಿ. ಆಮೇಲೆ ಈ ಗಣಪತಿಗೆ ನಡ್ಕೊಂಡ್ರೆ ಈ ವರ್ಷ ಏನು ಮಾಡ್ತೀವಿ, ಮುಂದಿನ ವರ್ಷ ಅದಕ್ಕಿಂತನೂ ದೇವ್ರು ನಮ್ಗೆ ಆಶೀರ್ವಾದ ಮಾಡತಾನ್ರಿ. ಅದೇ ಪ್ರಕಾರ ನಾವು ಮಾಡ್ಕೋತಾನೆ ಹೋಗ್ತೇವ್ರಿ. ಅನ್ನಪ್ರಸಾದ ಮಾಡಿಸ್ತೇವ್ರಿ. ಆಮೇಲೆ ಡ್ಯಾನ್ಸ್ ಕಾರ್ಯಕ್ರಮ ಇಡ್ತೇವ್ರಿ. ಆಮೇಲೆ MLA ಆಯ್ತು, MP ಆಯ್ತು, ಶಾಸಕರಾಯ್ತು ಎಲ್ಲರನ್ನೂ ಕರೆಸಿ ಫಂಕ್ಷನ್ ಮಾಡ್ತೇವ್ರಿ. ರಂಗೋಲಿ ಸ್ಪರ್ಧೆ ಆಯ್ತು, ಒಟ್ಟು ಚಿಕ್ಕ ಮಕ್ಕಳಿಗೆಲ್ಲ ಏನೇನು ಕಾರ್ಯಕ್ರಮ ಒದಗಿಸ್ತೇವೆ ಒಟ್ಟು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವ್ರಿ. ನಾವು ರೀ ಈಗ ಇದು 4ನೇ ವರ್ಷ ರೀ. ಈಗ ನಾವು ಮಾಡಕತ್ರಿ ಪ್ರತಿ ವರ್ಷದಂತೂ ಈ ವರ್ಷ ಮಾಡಿದ್ವಿ. ಪೈಲಾ ವರ್ಷ ನಾವು 11 ಫುಟ್ ತಂದಿದ್ವಿ ರೀ, ಮತ್ತು 2ನೇ ವರ್ಷ 21 ಫುಟು, ಈಗ 3ನೇ ವರ್ಷ 31 ತಂದಿದ್ರು. ಈ ವರ್ಷ 38 ಫುಟು ಗಣೇಶ ಮೂರ್ತಿನ ತಂದಿದ್ವಿ. RS ಬಾಯ್ಸ್ ಮಂಡಳದವ್ರು ನಾವು ರೀ. ಮತ್ತು ನಮಗೆ ಭಾರತೀಕ ಬೆನ್ನಿಯವರು ಗ್ರಾಮ